ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇವತ್ತು ನಾವು ಮಟರ್ ಪನ್ನೀರ್ ಮಸಾಲ ಮಾಡೋದನ್ನು ನೋಡೋಣ. ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು. ಚಪಾತಿ ಅಥವಾ ನಾನ್ ಯಾವುದಕ್ಕಾದರೂ ನಾವು ಮಾಡ್ಕೊಂಡು ತಿನ್ನೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲು ಏನು ಪನ್ನೀರನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಲಿ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ಕೆಂಪಗೆ ಹುರ್ಕೊಂಡ್ಮೇಲೆ ನೋಡಿ, ಇಷ್ಟು ಕೆಂಪಗಾದ್ರೂ ನಡೆಯುತ್ತೆ. ಸೊ ನೆಕ್ಸ್ಟ್ ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ. ಅದೇ ಪಾತ್ರೆಯಲ್ಲೇ ನಾವು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಏನು ಬೇಕಪ್ಪ ಮಸಾಲೆಗೆ ಅಂದರೆ, ಒಂದು 4 ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕದು, ದೊಡ್ಡದಾದರೆ ಅರ್ಧ ಸಾಕು, ಮತ್ತು 2 ಟೊಮೊಟೊ ಹಾಕಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಹುರಿಬೇಕು. ಮತ್ತು ಜೀರಿಗೆ ಸ್ವಲ್ಪ 1 ಸ್ಪೂನ್, ಚಿಕ್ಕ ಸ್ಪೂನ್ ಆದರೆ 1 ಸ್ಪೂನು ಜೀರಿಗೆ ಹಾಕಿ ನೀಟಾಗಿ ಹುರ್ಕೊಂಬಿಡೋಣ. ಇದೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಗೋಡಂಬಿ, ಒಂದು 7-8 ಗೋಡಂಬಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ನೆಕ್ಸ್ಟು ಅದೇ ಪಾತ್ರೆಯಲ್ಲೇ ನಾನು ಏನು ಮಟರ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಆನಿಯನ್ನ ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಬಿಡೋಣ. ಹಾಗೆಯೇ ಪಲಾವ್ ಎಲೆ ಹಾಕ್ಕೊಂಡು ಏನು ನಾವು ಮಸಾಲೆ ಹುರಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಬೇಕಷ್ಟೇ. ಮತ್ತು ಇದಕ್ಕೆ ಬೇಕಾದಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟ್ ಅರಿಶಿಣ ಪುಡಿ, ಹಾಗೆ ಮನೇಲಿ ಮಾಡಿರ್ತಕ್ಕಂತಹ ಮಸಾಲ ಪುಡಿ, ಸ್ವಲ್ಪ ಖಾರ, ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ನೋಡಿಕೊಂಡು ಸ್ವಲ್ಪ ಕಲರ್ಗೋಸ್ಕರ ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನನ್ನು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕುದೀತಾ ಇರುವಾಗ ಕುದಿಸಿಟ್ಟಿರ್ತಕ್ಕಂಥ ಬಟಾಣಿನ ಇಲ್ಲಿ ಹಾಕ್ಕೊಂಡೆ, 1-2 ಸ್ಪೂನು. ನಂತರ ನಾವು ಹವಿಜದ ಪುಡಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಧನಿಯಾ ಪುಡಿ ಅಂತ ಹೇಳ್ತೀವಲ್ಲ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಇದೆಲ್ಲ ಕುದಿಯೋವಾಗ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರನ್ನು, ಅದನ್ನು ಹಾಕಿ ನಾವು ಅದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ನೀಟಾಗಿ ಅದೆಲ್ಲ ಕುದ್ದ ಮೇಲೆ, ಅಂದರೆ ಅದೆಲ್ಲ ಚೆನ್ನಾಗಿ ಕೂಡ್ಕೋಬೇಕು. ಈ ರೀತಿ ಒಂದು ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಉಪ್ಪನ್ನು ನಾವು ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು, ಮತ್ತು ಕಸ್ತೂರಿ ಮೇಥಿ ಕೂಡ ಹಾಕ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಕ್ಕೆ ಹೋಗಿಲ್ಲ. ಸೊ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಮೈದಾ ಹಿಟ್ಟಿಂದು ನಾನ್ ಮಾಡಿಲ್ಲ, ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಗೋಧಿ ಚಪಾತಿನೇ ಮಾಡಿದ್ದೀನಿ. ಇದಕ್ಕೆ ನಾವು ಮಾಮೂಲಿಯಾಗಿ ಸ್ವಲ್ಪ ಕರಿ ಎಳ್ಳು, ಇಲ್ಲಾಂದರೆ ಕರಿ ಎಳ್ಳು ಬಳಸ್ದೇ ಇದ್ದರೆ ಬಿಳಿ ಎಳ್ಳು ಹಾಕ್ಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟನ್ನು ಉದುರಿಸಿ ಒಂದು ಸಾರಿ ಲತ್ತಣಿಗೆಯಿಂದ ಹೀಗೆ ಲತ್ತಿಸ್ಬಿಟ್ರೆ ನೋಡಿ ತುಂಬ ಸುಲಭ ಆಗುತ್ತೆ. ಮಾಮೂಲಿ ಚಪಾತಿಗಿಂತ ಈ ರೀತಿ ಚಪಾತಿ ಮಾಡಿದ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಸೊ ಈ ರೀತಿಯಾಗಿ ಚಪಾತಿನ ರೆಡಿ ಮಾಡಿಕೊಂಡು ನಾವೇನು ಪನ್ನೀರ್ದು ಮಸಾಲ ಮಾಡಿದ್ದೀವಲ್ಲ, ಸೊ ಅದನ್ನು ಹಾಕ್ಕೊಟ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಸುಲಭವಾದಂಥ ರೆಸಿಪಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಸ್ನೇಹಿತರೆ.